ಭಾಗವತ ಸಾರೋದ್ಧಾರ ವೈರಾಗ್ಯ ಪ್ರಕರಣದ 58ನೇ ಶ್ಲೋಕದ ಉಳಿದ ಭಾಗ. ಅಲ್ಲಿ ಒಂದು ಭಾಗ ಓದಿದ್ದೆ, ಆರಂಭದ ಭಾಗ ಓದಿದ್ದೆ. ಯಥಾಹು ಅಲ್ಲಿಂದ ಓದ್ತಾ ಇದ್ದೀನಿ. ನಿನ್ನೆ ಏನು ಶ್ಲೋಕದಲ್ಲಿ ಒಂದು ತಾತ್ಪರ್ಯ ಬಂದಿತ್ತು ಅದನ್ನೇ ನಿರೂಪಣೆ ಮಾಡತಕ್ಕಂತಹ ಭಾಗವತದ ಶ್ಲೋಕ, ತೃತೀಯ ಸ್ಕಂದದಲ್ಲಿ ಬರುವಂತಹ ಒಂದು 10 ಶ್ಲೋಕಗಳನ್ನ ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕಪಿಲ ರೂಪಿಯಾಗಿರ್ತಕ್ಕಂಥ ಭಗವಂತ ತನ್ನ ತಾಯಿಯಾಗಿರುವಂತ ದೇವಹೂತಿಗೆ ಉಪದೇಶ ಮಾಡತಕ್ಕಂಥ ಒಂದು ಸಂದರ್ಭ, ಕಪಿಲೋಪದೇಶ. ನಿನ್ನೆ ಅದರ ತಾತ್ಪರ್ಯವನ್ನು ನಾವು ಈಗಾಗಲೇ ನೋಡಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಶ್ಲೋಕಗಳನ್ನು ಈಗ ಗಮನಿಸೋಣ. ಯಥಾಹುಹು ಅಂದ್ರೆ ಆ ಜೀವಿ, ಅವನ ಪರಿಸ್ಥಿತಿ ಹೇಗಿರುತ್ತೆ, ಅವನ ಚಿಂತನೆಗಳು ಹೇಗಿರುತ್ತೆ, ಆ ಜೀವಿ ಹುಟ್ಟುವ ಕ್ರಮ ಹೇಗೆ, ಅದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪಪತ್ತಯೇ ಸ್ತ್ರೀಯ ಪ್ರವಿಷ್ಟ ಉದರಂ ಪುಂಸೋರೇತಕನಾಶ್ರಯ. ಕರ್ಮಣ ದೈವತಂತ್ರೇಣ तथा नास्ति देहीति अस्ति न ततः. ಕರ್ಮಣ ದೈವತಂತ್ರೇಣ, ಕರ್ಮಣಃ ದೈವತಂತ್ರೇಣ ಜಂತುಃ यथा ದೇಹೋ लोके देवदत्तः अस्ति न तथा तत्पर ದೇಹಿ तदनन्तरं ಇಂದ ಆಗ್ಬೇಕಿತ್ತು. तदनन्तरं यथा लोके देवदत्त. ಬಹುದು. ಅಲ್ಲಿ ದೇಹಿ ಅಲ್ಲಿವರೆಗಾಗಿತ್ತು. ಅಂದ್ರೆ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತ ಪೀಠಿಕೆ ಮಾತ್ರ ಆಗಿತ್ತು. ಆ ಪೀಠಿಕೆ ಆಯಿತು. ಮುಂದಿನ ಭಾಗ ಯಥಾ ಲೋಕೆ ದೇವದತ್ತಃ ಸ್ವಯಂ ಗೇಹವಾನ್ ಕೇನಚಿತ್ ನಿಮಿತ್ತೇನ ಪರಗೇಹಂ ಗತಃ ತತ್ರ ತೈಃ ಅಕಲ್ಪೆ ಕುಚ್ಚಿತೆ ಸ್ಥಳೇ ದತ್ತ ದುಃಖೀ ಭವತಿ. ಉದಾಹರಣೆಗೆ ಒಂದು ಲೌಕಿಕ ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಲೋಕೆ, ಈ ಜಗತ್ತಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ, ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಹೆಸರಿಸಬೇಕಾದ್ರೆ ಅವನನ್ನ ದೇವದತ್ತ, ಯಜ್ಞದತ್ತ, ಹೇಗೆ ಇಂಗ್ಲಿಷಲ್ಲಿ XYZ ಅಂತ ಕರೆದು ವ್ಯವಹಾರ ಮಾಡ್ತಿರೋ ಹಾಗೆ ಶಾಸ್ತ್ರದಲ್ಲಿ ಹೇಗಂದ್ರೆ ಅವನನ್ನ XYZ ಅಂತೆಲ್ಲ ಕರೆಯಲ್ಲ. ಒಂದು ಹೆಸರು ದೇವದತ್ತ ಅಥವಾ ಯಜ್ಞದತ್ತ, ಹೀಗೆ ಒಂದು ಹೆಸರನ್ನ ಕರೀತಾರೆ. ದೇವದತ್ತ ಅಂತ ಒಬ್ಬ ವ್ಯಕ್ತಿ ಸ್ವಯಂ ಗೇಹವಾನ್, ಅವನಿಗೆ ವಸ್ತುತಃ ತನ್ನ ಮನೆ ಇದೆ. ಆದರೆ ಕೇನಚಿತ್ ನಿಮಿತ್ತೇನ, ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ಏನೋ ಕೆಲಸದ ಮೇಲೆ ಪರಗೇಹಂ ಗತಃ, ಮತ್ತೊಬ್ಬರ ಮನೆಗೆ ಹೋದ. ತತ್ರ ತೈಹಿ ಅಕಲ್ಪೆ ಕುಚ್ಚಿತೆ ಸ್ಥಳೇ ದತ್ತೇ ಸತಿ, ಅಲ್ಲಿ ಅಕಲ್ಪ ಅಂದ್ರೆ ಸಮರ್ಥವಲ್ಲದ, ಅಸಮರ್ಥವಾದಂತಹ, ಸರಿಯಾಗಿ ಇಲ್ಲದೆ ಇರತಕ್ಕಂತಹ, ಕುಚ್ಚಿತವಾದ ಸ್ಥಳ, ಕೆಟ್ಟ ಒಂದು ಜಾಗವನ್ನ ಕೊಟ್ರೆ ದತ್ತೆ ಸತಿ, ಅವಾಗೇನಾಗತ್ತೆ, ದುಃಖೀ ಭವತಿ, ಅವನು ದುಃಖ ಉಳ್ಳವನಾಗ್ತಾನೆ. ತಥಾ ಅಯಮಪಿ, ಹಾಗೆ ಈ ವ್ಯಕ್ತಿಯು ಕೂಡ, ಅವನಿಗೆ ವಸ್ತುತಃ ಅವನದ್ದೇ ಆಗಿರತಕ್ಕಂಥ ಒಂದು ದೇಹ ಮೊದಲಿತ್ತು ಅಲ್ವಾ. ಈಗ ಯಾವ ಒಬ್ಬ ಜೀವಿ ಗರ್ಭವಾಸದ ದುಃಖದಲ್ಲಿ ಇದ್ದಾನೋ ಆ ಜೀವಿಗೆ ಈಗ ತಾಯಿಯ ಗರ್ಭವನ್ನ ಪ್ರವೇಶ ಮಾಡುವುದಕ್ಕಿಂತ ಮುಂಚೆ ಅವನಿಗೆ ಅವನದ್ದೇ ಆದ ಒಂದು ಗೇಹ, ಅವನದ್ದೇ ಆದ ಒಂದು ದೇಹ ಇತ್ತು. ಆದ್ರೆ ಕಾರಣಾಂತರಗಳಿಂದ ಆ ದೇಹದಲ್ಲಿ ಸಾಧನೆ ಮಾಡಿಲ್ಲ. ಆದ್ರಿಂದಾಗಿ ಏನ್ ಮಾಡಿದ್ದಾನೆ, ಮತ್ತೊಂದು ಮನೆಯನ್ನ ಪ್ರವೇಶ ಮಾಡಿದ್ದಾನೆ. ಅಂದ್ರೆ ಮತ್ತೊಂದು ದೇಹವನ್ನ, ತನ್ನ ದೇಹಕ್ಕೆ ಒಂದು ಅಸ್ತಿತ್ವವನ್ನ ತಂದುಕೊಳ್ಳಿಕ್ಕೋಸ್ಕರವಾಗಿ ಮತ್ತೊಂದು ದೇಹವನ್ನ ಪ್ರವೇಶ ಮಾಡಿದ್ದಾನೆ. ತಥಾ ಅಯಮಪಿ, ಈ ಗರ್ಭದಲ್ಲಿ ಇರತಕ್ಕಂಥ ಜೀವಿಯು ಕೂಡ ಇತಿ ಸೂಚನಾಯ ಜೀವ ಇತಿ ವಕ್ತವ್ಯ ದೇಹಿ ಇತಿ, ವಸ್ತುತಃ ಅಲ್ಲಿ ಹೇಳ್ಬೇಕಾಗಿತ್ತು ಜೀವ ಅಂತ ಹೇಳ್ಬೇಕಿತ್ತು. ಜೀವ ಅಂತ ಹೇಳಿದ್ರೆ ದೇಹಿ, ದೇಹ ಉಳ್ಳವನು. ಅಂದ್ರೆ ಮೊದಲು ತನಗೂ ದೇಹ ಇತ್ತು, ಆ ದೇಹದಲ್ಲಿ ಸರಿಯಾದ ಸಾಧನೆ ಮಾಡದೆ ಈಗ ಮತ್ತೊಂದು ದೇಹವನ್ನ ಪ್ರವೇಶ ಮಾಡಿದ್ದಾನೆ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೋಸ್ಕರವಾಗಿ ದೇಹದ ಸಂಬಂಧವನ್ನ ಹೊಂದಿರತಕ್ಕಂಥ ವ್ಯಕ್ತಿ. ಅನ್ಯ ಕುಕ್ಷೌ ಇತಿ, ಅದು ಅನ್ಯ ಕುಕ್ಷಾವಿತಿ ಇದೆ ಬಿಡಿಸ್ಕೊಂಡಾಗ ಅನ್ಯ ಕುಕ್ಷೌ ಇತಿ ವಕ್ತವ್ಯ ಅನ್ಯ ದೇಹ ವಿವರ ಇತ್ಯುಕ್ತಂ. ಹಾಗೆ ಇನ್ನೊಂದು ಕಾರಣ, ಮತ್ತೊಬ್ಬರ ಹೊಟ್ಟೆ ಇಲ್ಲಿ ಅಂತ ಹೇಳ್ತಾ ಇಲ್ಲ, ಅನ್ಯ ದೇಹ ವಿವರ, ಮತ್ತೊಬ್ಬರ ದೇಹದ ರಂಧ್ರವನ್ನ ಪ್ರವೇಶ ಮಾಡಿರಬವನು. ಅಂದ್ರೆ ಏನು, ಮತ್ತೊಬ್ಬರ ಹೊಟ್ಟೆಯಲ್ಲಿರೋದಂದ್ರೆ ಅದೊಂದು ಸರಿಯಾದ ಕ್ರಮ ಅಂತ. ಆ ಒಂದು ರಂಧ್ರದಲ್ಲಿ ಅಂದ್ರೆ ಸರಿಯಾಗಿ ಅವನಿಗೆ ಇರ್ಲಿಕ್ಕೆ ಜಾಗ ಇಲ್ಲದ ಜಾಗದಲ್ಲಿ ಇದ್ದಾನೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಅವನಿಗೆ ವ್ಯವಸ್ಥಿತವಾದ ಜಾಗ ಇಲ್ಲ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಭಾಗವತ ದೇಹಿ ಅನ್ಯ ದೇಹ ವಿವರೆ ಅಂತ ಶ್ಲೋಕದಲ್ಲಿ ಇರುವಂತದ್ದು. ಇತ್ಯುಕ್ತಂ ತತ್ರಾಪಿ ಅಸೃಕ್ ವಿಂಡಮೂತ್ರಾಣಾಂ ಕೂಪೇ ಪತಿತಃ ತತ್ರಾಪಿ ಜಾಠರ ಜಾತವೇದಸ ಭೃಶಂ ತಪ್ತಃ ದೇಹಃ ಯಸ್ಯ ತಾದೃಶಃ ಅತಃ ಏವ ಕೃಪಣಧೀಹಿ ಇತಃ ಮಾತೃದೇಹಾದ್ ವಿವಸಿತುಂ ನಿರ್ಗಂತುಂ ಇಚ್ಛನ್ ಸ್ವಸ್ಯ
ಅಲ್ಲಿ ಸ್ವಸ್ಯ ಕೃಪ್ತಾ ಯಾವನ್ ಆ, ಸ್ವಸ್ಯ ಕೃಪ್ತಾಃ ಯಾವಂತಹ ಮಾಸಾಃ ದಶ ತಾವತ್ಸು ಕತಿಗತಿಃ ಕತಿಗತಾಃ ಕತಿ ಚ ಅವಶಿಷ್ಟಾಃ ಇತಿ ಗಣಯನ್ನ ಭವತಾ ಕದಾ ನಿರ್ವಾಸ್ಯತೆ ಬಹಿರ್ನಿಷ್ಕಾಸ್ಯತೆ ಇತಿ ನು ವಿತರ್ಕಯನ್ ಆಸ್ತೆ ಇತಿ ವಿತರ್ಕಯನ್ ಆಸ್ತೆ. ತತ್ರಾಪಿ ಅಂದ್ರೆ ಆ ತಾಯಿಯ ದೇಹದಲ್ಲಿ ಅಸರ್ಕ್ ವಿಣ್ಣಮೂತ್ರಾಣಾಂ ಕೂಪೆ, ಅಸರ್ಕ್ ಅಂದ್ರೆ ರಕ್ತ ವಿಟ್ ಮಲ ಮೂತ್ರ ಇವುಗಳ ಒಂದು ಬಾವಿಯಲ್ಲಿ ಇದ್ದವನಾಗಿ ತತ್ರಾಪಿ ಜಾಠರ ಜಾತವೇದಸ ಪುರುಷಂ ಜಾಠರ ಜಾತವೇದಸ ಜಠರದಲ್ಲಿ ಇರತಕ್ಕಂತ ಜಾತವೇದಸ್ ಅಂದ್ರೆ ಅಗ್ನಿ, ಜಾತವೇದ ಶಬ್ದಕ್ಕೆ ಅಗ್ನಿ ಎಂದ ಅರ್ಥ. ಅಗ್ನಿಯಿಂದಾಗಿ ಭೃಶಂ ತಪ್ತಃ ಬಹಳ ಆ ತಾಪಕ್ಕೆ ಒಳಗಾದ ಭೃಷತಪ್ತ ದೇತಃ ಭೃಶಂ ತಪ್ತಂ ದೇಹ ಯಸ್ಯ ಸಹ ಅಥವಾ ಭೃಶಂ ತಪ್ತಃ ದೇಹ ಯಸ್ಯ ಸಹ ಅಂದ್ರೆ ತುಂಬಾ ದೇಹವನ್ನ ಸುಟ್ಟುಕೊಂಡವನಾಗಿ ತಾದೃಶಃ ಅತಏವ ಕೃಪಣದೀಹಿ. ಅವನು ಯಾಕೆ ಕೃಪಣದೀಹ ಅತ್ಯಂತ ದೈನ್ಯದಲ್ಲಿ ಹಾಕಿದ್ದಾನೆ ಅಂತ ಹೇಳಿದ್ರೆ, ಒಂದು ಕಡೆ ಅತ್ಯಂತ ಮಲಿನವಾದ ಜಾಗದಲ್ಲಿದ್ದಾನೆ, ಮತ್ತೊಂದು ಆ ಮಲಿನವಾದ ಜಾಗದಲ್ಲೂ ಕೂಡ ನೆಮ್ಮದಿಯಾಗಿರ್ಲಿಕ್ಕೆ ಆಗ್ತಾ ಇಲ್ಲ, ಆ ಬೆಂಕಿ ಸುಡ್ತಾ ಇದೆ, ಹಾಗಾಗಿ ಬಹಳ ದೈನ್ಯಾವಸ್ಥೆಯಲ್ಲಿದ್ದಾನೆ. ಅತಏವ ಕೃಪಣದೀಹಿ ಇತಃ ಇತಃ ಅಂದ್ರೆ ಇಚ್ಛನ್ನಿತೋ ವಿವಸಿತಂ. ಇತಃ ಶಬ್ದಕರ್ತೇನು ಇಲ್ಲಿಂದ, ಇಲ್ಲಿಂದ ಅಂದ್ರೆ ಮಾತೃದೇಹಾತ್ ತಾಯಿಯ ದೇಹದಿಂದಾಗಿ ವಿವಸಿತುಂ ಅಂದ್ರೆ ಅರ್ಥ ಈಕ್ವಲ್ಸ್ ನಿರ್ಗಂತುಂ ಇಚ್ಛನ್ನ ಇಚ್ಛನ್ನಿತೋ ವಿವಸಿತುಂ ಅಂತಿದೆ. ಈ ತಾಯಿಯ ದೇಹದಿಂದಾಗಿ ವಿವಸಿತುಂ ಶಬ್ದಕ್ಕೆ ಅರ್ಥ ಈಕ್ವಲ್ಸ್ ನಿರ್ಗಂತುಂ ಹೊರಗೆ ಹೋಗಲು ಇಚ್ಛೆಯನ್ನ ಪಡುತ್ತಾ ಇಚ್ಛನ್ನ ಸ್ವಸ್ಯ ಕ್ಲುಪ್ತಾಹ ಅದು ಕ್ಲುಪ್ತಾಹ ಒಟ್ಟು ಕ್ಲುಪ್ತ ಶಬ್ದಕ್ಕೆ ನಿಶ್ಚಿತವಾದದ್ದು ಅಂತ ಅರ್ಥ. ಕ್ಲುಪ್ತ ಕಾಗೆ ಲಾ ಋಳುವತ್ತು ಕ್ಲುಪ್ತ ಕ್ಲುಪ್ತಾಹ ಯಾವಂತಹ ಮಾಸಾಹ ಒಟ್ಟು ನಿಶ್ಚಿತವಾದ ತಿಂಗಳೆಷ್ಟು 10 ತಿಂಗಳು ಅಲ್ಲಿರಬೇಕಾಗಿರತಕ್ಕಂಥದ್ದು ಅಂದ್ರೆ 9 ತಿಂಗಳು ಇರಬೇಕು. 10ನೇ ತಿಂಗಳಿನಲ್ಲಿ ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ತಾಯಿಯ ಗರ್ಭದಿಂದ ಹೊರಗೆ ಬರತಕ್ಕಂಥದ್ದು. 36 ವಾರಗಳ ನಂತರದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ತಾಯಿಯ ಗರ್ಭದಿಂದ ಹೊರಗೆ ಬರತಕ್ಕಂಥದ್ದು. ಕ್ಲುಪ್ತಾಹ ಯಾವಂತಹ ಮಾಸಾಹ ನಿಶ್ಚಿತವಾಗಿರತಕ್ಕಂತಹ ಒಟ್ಟು ತಿಂಗಳು 10. ತಾವತ್ಸು ಆ 10ರಲ್ಲಿ ಕಟಿಗತಾಹ ಎಷ್ಟು ಈಗಾಗಲೇ ಕಳೆದಿದೆ, ಕತಿಚ ಅವಶಿಷ್ಟಾಹ ಇನ್ನೆಷ್ಟು ಉಳಿದಿದೆ, ಇತಿ ಗಣಯನ್ ಸ್ವಮಾಸಾನ ಗಣಯನ್ ತಾನು ಇರಬೇಕಾಗಿರತಕ್ಕಂಥ ತಿಂಗಳುಗಳನ್ನ ಲೆಕ್ಕ ಹಾಕ್ತಾ ಗಣಯನ್ನ ಭವತಾ ಕದಾ ನಿರ್ವಾಸ್ಯತೆ ಭಗವಂತ ನಿನ್ನಿಂದ ನಾನು ಯಾವಾಗ ಹೊರಹಾಕಲ್ಪಡುತ್ತೇನೆ. ನಿರ್ವಾಸ್ಯತೆ ಅಂತ ಶ್ಲೋಕದಲ್ಲಿದೆ, ಅದಕ್ಕೆ ಈಕ್ವಲ್ಸು ಬಹಿರ್ನಿಷ್ಕಾಸ್ಯತೆ ಹೊರಗೆ ಹಾಕಲ್ಪಡುತ್ತೇನೆ. ಇತಿನು ವಿತರ್ಕಯನ್ನಾಸ್ತೆ ಈ ರೀತಿಯಲ್ಲಿ ಕದಾನು ಈ ರೀತಿಯಲ್ಲಿ ಅವನು ವಿತರ್ಕಯನ್ನಾಸ್ತೆ ಆಲೋಚನೆಯನ್ನ ಮಾಡಿಕೊಂಡು ಇದ್ದಾನೆ, ಅವನು ಚಿಂತನೆಯನ್ನ ಪಡುತ್ತಾ ಇದ್ದಾನೆ ಅನ್ನೋದನ್ನ ಶ್ಲೋಕದ ಅಭಿಪ್ರಾಯವನ್ನ ವಿಷ್ಣುದೇವರು ಹೀಗೆ ಸಂಗ್ರಹವನ್ನ ಮಾಡಿ ಮುಂದೆ ಇದೇ ಈ ಒಂದು ತೃತೀಯ ಸ್ಕಂದದಲ್ಲಿ ಬರತಕ್ಕಂತಹ ಕಪಿಲೋಪದೇಶದ ಒಂದು ವಿಚಾರವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಈಗ ದೇಖ್ಯನ್ಯ ದೇಹ ವಿವರ ಅನ್ನೋದು ಕೂಡ ತೃತೀಯ ಸ್ಕಂದದ್ದೇ. ಅದೇ ಸ್ಕಂದದಲ್ಲಿ ಬರತಕ್ಕಂತಹ ಅಂದ್ರೆ ಇದಕ್ಕಿಂತಲೂ ಕೂಡ ಆರಂಭ, ಇದು 18ನೇ ಶ್ಲೋಕ. ದೇಖ್ಯನ್ಯ ದೇಹ ವಿವರ ಅನ್ನೋ 18ನೇ ಶ್ಲೋಕ. ಆರಂಭದ ಶ್ಲೋಕಗಳು, ಆರಂಭದ 10 ಶ್ಲೋಕಗಳನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪಪತ್ತಯೇ ಸ್ತ್ರಿಯ ಪ್ರವಿಷ್ಟ ಉದರಂ ಪುಂಸಹರೇ ತಕಣಾಶ್ರಯ. ದೈವ ಒಂದು ಕರ್ಮಣ ತನ್ನ ಕರ್ಮ, ತಾನು ಪೂರ್ವ ಜನ್ಮದಲ್ಲಿ ಮಾಡಿರುವಂತಹ ಪುಣ್ಯ ಅಥವಾ ಪಾಪ ಆ ಕರ್ಮಗಳು, ಆ ಕರ್ಮಕ್ಕೆ ಅನುಗುಣವಾಗಿ ಇನ್ನು ದೈವತಂತ್ರೇಣ, ತಂತ್ರ ಅಂದ್ರೆ ಅಧೀನ ಅಂತ ಅರ್ಥ, ಭಗವಂತನಿಗೆ ಅಧೀನವಾಗಿದ್ದುಕೊಂಡು ಅವನು ಮತ್ತೊಂದು ದೇಹವನ್ನ ಪಡಿಬೇಕು. ಜಂತು ದೇಹ ಉಪಪತ್ತಯೇ, ಆ ಜಂತು ಎಲ್ಲರೂ ಕೂಡ ಜನ್ಮನ ಜಾಯತೆ ಜಂತು ಹುಟ್ಟಿದಾಗ ಎಲ್ಲರೂ ಕೂಡ ಒಬ್ಬ ಸಾಮಾನ್ಯ ಪ್ರಾಣಿಗಳಂತೆ, ಒಂದು ಜಂತುಗಳಂತೆ, ಏನು ಗೊತ್ತಿರೋದಿಲ್ಲ. ಆ ಪ್ರಾಣಿಗೂ ಈ ಹುಟ್ಟಿದ ಮಗುವಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ಜಂತು ದೇಹ ಉಪಪತ್ತಯೇ, ಆ ದೇಹವನ್ನ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ, ಸ್ತ್ರೀಯ ಉದರಂ ಪ್ರವಿಷ್ಟ, ಹೆಣ್ಣಿನ ಉದರ, ಉದರ ಅಂದ್ರೆ ಹೊಟ್ಟೆ, ಹೊಟ್ಟೆ ಅಂದ್ರೆ ಹೊಟ್ಟೆಯ ಒಳಗಿನ ಗರ್ಭದ ಚೀಲ, ಅದನ್ನ ಪ್ರವೇಶ ಮಾಡಿದವನಾಗಿ. ಪ್ರವೇಶ ಮಾಡೋ ಕ್ರಮ ಹೇಗೆ, ಪುಂಸಃ ರೇತ ಕಣಾಶ್ರಯ, ಗಂಡಿನ ರೇತಸ್ಸಿನ ಕಣವನ್ನ ಆಶ್ರಯಿಸಿಕೊಂಡು ಸ್ತ್ರೀಯ ಉದರವನ್ನ ಆ ಜಂತು, ಆ ಒಬ್ಬ ಜೀವಿ ಪ್ರವೇಶವನ್ನ ಮಾಡ್ತಾನೆ. ಅಲ್ಲಿ ಜಂತು ಅಂತ ಯಾಕೆ ಕರಿತೀವಿ ಭಾಗವತ ಅಂತ ಹೇಳಿದ್ರೆ, ಇದು ಪ್ರಾಣಿಯಂತೆ ಬದುಕಿದ್ದಾನೆ ಹಿಂದಿನ ಜನ್ಮಗಳಲ್ಲಿ. ಯಾಕಂದ್ರೆ ಆಹಾರ ನಿದ್ರಾ ಭಯಮೈತು ನಾನೇ ಸಮಾನಮೇತ ಪಶುಭಿ,
ಸ್ವಲ್ಪ ಆಹಾರ ಸ್ವೀಕಾರ ಮಾಡೋದು, ಸಂತಾನೋತ್ಪತ್ತಿಯನ್ನ ಮಾಡತಕ್ಕಂಥದ್ದು, ನಿದ್ರೆ ಮಾಡುವಂಥದ್ದು, ಭಯ ಪಡುವಂಥದ್ದು, ಇಷ್ಟೇ ಜೀವನ ಪ್ರಾಣಿ ಪಕ್ಷಿಗಳು ಮಾಡ್ತಾವೆ. ಹಾಗೆ ಪ್ರಾಣಿಯಂತೆ ಬದುಕಿದ್ದಾನೆ, ಅದಕ್ಕೆ ಜಂತು ಅಂತ ಕರೆಯುವಂಥದ್ದು ಭಾಗವತ. ಹೀಗೆ ಅವನು ಜಂತುವಿನಂತೆ ಜೀವನವನ್ನ ಹಿಂದಿನ ಜೀವನ ಕಳೆದದ್ದರಿಂದಾಗಿ ಅಲ್ಲಿ ಕರ್ಮದ ಬಂಧ ಉಳಿತು. ಉಳಿದ ಕರ್ಮದ ಬಂಧವನ್ನ ಕಳೆದುಕೊಳ್ಳಿಕ್ಕೋಸ್ಕರ ದೇಹ ಬೇಕೇ ಬೇಕು. ಹಾಗೆ ದೇಹವನ್ನ ಸ್ವೀಕಾರ ಮಾಡುವ ಸಲುವಾಗಿ ತಂದೆ ದೇಹದ ಮೂಲಕವಾಗಿ ತಾಯಿಯ ದೇಹವನ್ನ ಆ ಜೀವಿ ಪ್ರವೇಶವನ್ನ ಮಾಡಿದ್ದಾನೆ. ಪ್ರವೇಶ ಮಾಡಿದ ನಂತರ ಹೇಗೆ? ಕಲಲಂತು ಏಕರಾತ್ರೇಣ ಪಂಚರಾತ್ರೇಣ ಪುದ್ಬುಧಂ ದಶಾಹೇನತು ಕರ್ಕಂಧು ಪೇಷ್ಯಂಡಮ್ಮ ತತಃಪರಂ. ಆ ಮೊದಲನೇ ದಿವಸ ಆ ತಾಯಿಯ ಪ್ರವೇಶ ಮಾಡಿದ ನಂತರದಲ್ಲಿ ಕಲಲಂತು ಏಕರಾತ್ರೇಣ, ಮೊದಲನೇ ದಿವಸದಲ್ಲಿ ಕಲಲ ಅಂದ್ರೆ ಮಿಶ್ರಣವಾಗುವುದು, ಅಂದ್ರೆ ಗಂಡಿನ ವೀರ್ಯನು ಹೆಣ್ಣಿನ ಅಂಡಾಣುವಿನ ಜೊತೆಗೆ ಮಿಶ್ರಿತವಾಗುವುದು. ಅದಕ್ಕೆ ಶಾಸ್ತ್ರೀಯ ಭಾಷೆಯಲ್ಲಿ ಹೆಸರು ಕಲಲ ಅಂತ. ಅಂದ್ರೆ ಶುಕ್ಲ ಮತ್ತು ಶೋಣಿತ, ಶುಕ್ಲವು ಶೋಣಿತದೊಂದಿಗೆ ಮಿಶ್ರಣವಾಗುವಂತ ಒಂದು ಪ್ರಕ್ರಿಯೆಗೆ ಅಥವಾ ಮಿಶ್ರಿತವಾದಂತ ಒಂದು ದ್ರವ್ಯಕ್ಕೆ ಕಲಲ ಅಂತ ಹೆಸರು. ಏಕರಾತ್ರೇಣ ಕಲಲಂ ಪಂಚರಾತ್ರೇಣ ಬುದ್ಬುಧಂ. ಇನ್ನು 5ನೇ ದಿವಸಕ್ಕಾಗಬೇಕಾದ್ರೆ ಬುದ್ಬುಧ ಅಂದ್ರೆ ಅದೊಂದು ಗೋಲಾಕಾರವಾಗಿರತಕ್ಕಂಥದ್ದು. ದಶಾಹೇನತು ಕರ್ಕಂದು, 10 ದಿನಗಳಾಗ್ಬೇಕಾದ್ರೆ ಕರ್ಕಂದು ಅಂತ ಕರೀತಾರೆ. ಅಂದ್ರೆ ಒಂದು ಬೋರೆ ಹಣ್ಣು ಅಂತ ಏನ್ ಹೇಳ್ತಾರೆ ಕನ್ನಡದಲ್ಲಿ, ಆ ಬೋರೆ ಹಣ್ಣಿನ ರೀತಿಯಲ್ಲಿ ಒಂದು ಆಕಾರವನ್ನ ಪಡೆಯುತ್ತೆ. ಪೇಷ್ಯಂಡಮ್ಮ ತತಃಪರಂ, ಅದಾದ ನಂತರದಲ್ಲಿ ಪೇಷ್ಯಂಡ, ಪೇಶಿ ಅಥವಾ ಅಂಡ ಎಂಬುದಾಗೆಲ್ಲ ಹಾಗೆ ಅದರ ಒಂದೊಂದೇ ಮುಂದೆ ಮುಂದೆ ಬೆಳ್ಕೊಂಡು ಹೋಗ್ತಕ್ಕಂಥದ್ದು ಪೇಶಿ ಅಥವಾ ಅಂಡ ಅಂತ. ಅಂದ್ರೆ ಒಂದು ಮಾಂಸದ ಮುದ್ದೆ, ಮಾಂಸದ ಮುದ್ದೆ ಅಂದ್ರೆ ಗರ್ಭದ ಚೀಲವನ್ನ ಪ್ರವೇಶವನ್ನ ಮಾಡಿ ಪೇಶಿ ಅಥವಾ ಅಂಡ ಅಂದ್ರೆ ಅರ್ಧೇನು ಒಂದ ಜರಾಯುವಿನಿಂದಾಗಿ, ಜರಾಯು ಅಂದ್ರೆ ಗರ್ಭದ ಚೀಲ, ಪೇಶ ಶಬ್ದಕ್ಕೆ ಜರಾಯು ಅಂತ ಅರ್ಥ. ಪೇಶ ಶಬ್ದಕ್ಕೆ ಜರಾಯು, ಜರಾಯು ಶಬ್ದಕ್ಕೆ ಅರ್ಥ ಏನು? ಗರ್ಭಚೀಲ ಅಂತ ಅರ್ಥ. ಪೇಷ್ಯಂಡಮ್ಮ ತತಃಪರಂ ಅಂತಿದೆ. ಒಂದಾ ಪೇಶ ಅಥವಾ ಅಂಡ ಅಂತ ಅರ್ಥ. ಪೇಶಿ ಅಥವಾ ಅಂಡ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಪೇಶಿ ಅಂದ್ರೆ ಗರ್ಭದ ಚೀಲ, ಅಂಡ ಅಂದ್ರೆ ಮೊಟ್ಟೆ. ಅಂದ್ರೆ ಭೂಮಿಗೆ ಬರ್ತಕ್ಕಂತ ಒಬ್ಬ ಜೀವಿ ಇದ್ದಾನಲ್ಲ, ಅವನು ಗಂಡಿನ ಮೂಲಕ ಹೆಣ್ಣಿಗೆ ಬರೋದು. ಆ ಗಂಡು ಮನುಷ್ಯನೂ ಆಗ್ಬೋದು, ಗಂಡು ಪ್ರಾಣಿಯೂ ಆಗ್ಬೋದು, ಹೆಣ್ಣು ಮನುಷ್ಯಳು ಆಗ್ಬೋದು, ಹೆಣ್ಣು ಪ್ರಾಣಿಯೂ ಆಗ್ಬೋದು. ಅಂತೂ ಹೆಣ್ಣು ಮನುಷ್ಯಳು ಅಂತಾಗಿದ್ರೆ ಅವಳ ಒಳಗಡೆ ಪ್ರವೇಶವನ್ನ ಪಡೆದಿರತಕ್ಕಂಥ ಜೀವಿ ಗರ್ಭವನ್ನ ಪ್ರವೇಶ ಮಾಡ್ತಾನೆ, ಮಾಂಸದ ಮುದ್ದೆ ಆಗ್ತಾನೆ. ಅದಕ್ಕೆ ಪೇಶ ಅಂತ ಕರೆದದ್ದು, ಪೇಶಿ ಅಂತ ಕರೆದದ್ದು. ಅದೇ ಒಂದು ಪಕ್ಷಿ ಎಲ್ಲೋ ಒಂದ್ ಕಡೆ ಹೋಗಿದ್ರೆ ಅಂಡ ಅಲ್ವಾ. ಪ್ರಾಣಿಗಳಲ್ಲಿ, ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಆಗ್ಬೇಕಾದ್ರೆ ಗರ್ಭದಲ್ಲಿ ಮಗು ಬೆಳೀತಕ್ಕಂಥ ಕ್ರಮ, ಪಕ್ಷಿಗಳಲ್ಲಾಗ್ಬೇಕಾದ್ರೆ ಅಥವಾ ಸರೀಸೃಪಗಳಲ್ಲಾಗ್ಬೇಕಾದ್ರೆ ಅಂಡದಲ್ಲಿ ಬೆಳೀತಕ್ಕಂಥ ಕ್ರಮ. ಹಾಗಾಗಿ ಪೇಶಿ ಅಥವಾ ಅಂಡ ಅಂತ. ಅದಕ್ಕೆ ಒಂದಾದು ಅದು ಗರ್ಭದಲ್ಲಿ ಪ್ರವೇಶವನ್ನ ಬೇಕಾದ್ರೂ ಮಾಡಬಹುದು ಅಥವಾ ಮೊಟ್ಟೆಯಾಗಿ ಬೇಕಾದ್ರೂ ಇರಬಹುದು. ಪೇಷ್ಯಂಡಮ್ಮ ತತಃಪರಂ. ಅದಾದ್ಮೇಲೆ ಮತ್ತೆ ಬೆಳೀತಕ್ಕಂಥ ಕ್ರಮ. ಈಗ ಮೊಟ್ಟೆಯನ್ನ ಅಥವಾ ಗರ್ಭವನ್ನ, ಇಲ್ಲಿ ಮುಖ್ಯವಾಗಿ ಗರ್ಭ ಪ್ರವೇಶ ಮಾಡಿದ್ದನ್ನು ಹೇಳಿದ್ರೆ, ಮೊಟ್ಟೆಯಲ್ಲಿ ಪ್ರವೇಶ ಮಾಡಿದ್ದು ಹೇಳ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಸಂಬಂಧಪಟ್ಟದ್ದು ಹೇಳೋದ್ರಿಂದಾಗಿ ಆ ಮನುಷ್ಯ ಯಾವ ರೀತಿಯಲ್ಲಿ ಉತ್ಪತ್ತಿ ಆಗ್ತಾನೆ ಅನ್ನೋದನ್ನ ಭಾಗವತ ನಿರೂಪಣೆ ಮಾಡ್ತಾ ಇದೆ. ಅಂದ್ರೆ ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ದೇವಹೂತಿಗೆ ಹೇಳ್ತಾ ಇದ್ದಾನೆ. ಮಾಸೇನತು ಶಿರಹ, ಮೊದಲನೇ ತಿಂಗಳಿನಲ್ಲಿ ಆಗ್ಬೇಕಾದ್ರೆ ಒಂದು ಮಾಸ ಅಂದ್ರೆ ಮೊದಲನೇ ತಿಂಗಳಿನಲ್ಲಿ ಶಿರಹ ತಲೆ ಬೆಳೆಯುತ್ತಂತೆ ಮೊದಲು. ಆಮೇಲೆ ದ್ವಾಭ್ಯಾಂ ಬಾಹು ಅಂಗಾದಿ ವಿಗ್ರಹ, 2ನೇ ತಿಂಗಳಲ್ಲಿ ಆಗ್ಬೇಕಾದ್ರೆ ಬಾಹು ಅಂಗಾದಿ ವಿಗ್ರಹ, ಅವನ ಕೈ ಕಾಲುಗಳು ಇದೆಲ್ಲವೂ ಕೂಡ ಅವನಿಗೆ ಬರ್ಲಿಕ್ಕೆ ಶುರುವಾಗತ್ತೆ. ನಖ ಲೋಮಾಸ್ಥಿ ಚರ್ಮಾಣಿ ಲಿಂಗ ಚಿತ್ರೋದ್ಭವ ತ್ರಿಭಿ. ನಖ ಲೋಮಾಸ್ಥಿ ಚರ್ಮಾಣಿ ಅಂದ್ರೆ ನಖ ಉಗಿರು, ಲೋಮ ಅಂದ್ರೆ ಕೂದಲು, ರೋಮ, ಅಸ್ಥಿ ನಿಧಾನಕ್ಕ ಅವನ ಎಲುಬುಗಳು ಬರ್ಲಿಕ್ಕೆ ಶುರುವಾಗತ್ತೆ. ಚರ್ಮ, ಆ ಮಾಂಸದ ಮುದ್ದೆಗೆ ಬರೀ ಮಾಂಸದ ಮುದ್ದೆ ಆಗಿರುತ್ತೆ, ಚರ್ಮ ಆ ಮಾಂಸದ ಮುದ್ದೆಗೆ ಮೇಲೆ ಆವರಣದಲ್ಲಿ ಚರ್ಮ ಬೆಳಿಲಿಕ್ಕೆ ಶುರುವಾಗತ್ತೆ. ಅದಾದ್ಮೇಲೆ ಲಿಂಗ ಚಿತ್ರೋದ್ಭವ ತ್ರಿಭಿ, 3ನೇ ತಿಂಗಳಿನಲ್ಲಾಗಬೇಕಾದ್ರೆ ಲಿಂಗ ಚಿತ್ರ, ಆ ಹೆಣ್ಣು ಅಥವಾ ಗಂಡಿಗೆ ಬೇಕಾಗಿರುವಂತ ಲಿಂಗದ ಒಂದು ರಂಧ್ರ ಅದು ಉಂಟಾಗತ್ತೆ. ಅದಕ್ಕೋಸ್ಕರವಾಗಿ 3ನೇ ತಿಂಗಳಿನಲ್ಲಿ, ಅದು ಉಡುಪಿ ಕಡೆ ಸಂಪ್ರದಾಯ ಇದೆ, ಘಟ್ಟದ ಮೇಲೆ ಸಂಪ್ರದಾಯ ಇಲ್ಲ, ಪುಂಸವನ ಅಂತ ಒಂದು ಸಂಸ್ಕಾರ. ಹೇಗೆ ಒಂದು ಮಗು ಗರ್ಭ ಪ್ರವೇಶ ಮಾಡುವುದಕ್ಕಿಂತ ಮೊದಲು ಗರ್ಭಾಧಾನ ಅಂತ ಮೊದಲನೇ ಸಂಸ್ಕಾರ, ಗರ್ಭ ಪ್ರವೇಶಕ್ಕಿಂತ ಮೊದಲು ಮಾಡುವಂತ ಸಂಸ್ಕಾರ. ಗರ್ಭ ಪ್ರವೇಶ ಆದ ನಂತರದಲ್ಲಿ 3ನೇ ತಿಂಗಳಿನಲ್ಲಿ ಪುಂಸವನ ಅಂತ ಒಂದು ಸಂಸ್ಕಾರ ಮಾಡಬೇಕು. ಆಮೇಲೆ ಸೀಮಂತ ಮಾಡುವಂಥದ್ದು.
ಸೀಮಂತಕ್ಕಿಂತ ಮೊದಲು ಪುಂಸವನ ಅಂತ ಒಂದು ಸಂಸ್ಕಾರ ಆಗಬೇಕು. ಅಂದ್ರೆ ಆ 3ನೇ ತಿಂಗಳಿನಲ್ಲಿ ಏನು ಲಿಂಗೋದ್ಭವ ಆಗತ್ತೆ, ಲಿಂಗ ಛಿದ್ರೋದ್ಭವ ಆಗತ್ತೆ. ಅದು ಹೆಣ್ಣು ಅಂತಾದ್ರೆ ಹೆಣ್ಣಿಗೆ ಬೇಕಾಗಿರತಕ್ಕಂಥ ಧಾತುಗಳು ಮುಂದೆ ಸರಿಯಾದ ಕ್ರಮದಲ್ಲಿ ಉತ್ಪತ್ತಿ ಆಗಬೇಕು. ಆ ಮಗು ಗಂಡು ಅಂತಾದ್ರೆ ಗಂಡಿನ ದೇಹ ರಚನೆಗೆ ಬೇಕಾಗಿರತಕ್ಕಂಥ ಧಾತುಗಳು ದೇಹದಲ್ಲಿ ಸರಿಯಾದ ಕ್ರಮದಲ್ಲಿ ಉತ್ಪತ್ತಿ ಆಗಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಸಂಸ್ಕಾರ ಪುಂಸವನ ಸಂಸ್ಕಾರ. ಅದು 3ನೇ ತಿಂಗಳಿನಲ್ಲಿ ಆಗ್ತಕ್ಕಂಥದ್ದು. ಲಿಂಗ ಚಿತ್ರೋದ್ಭವ ತ್ರಿವಿಹಿ ಚತುರ್ಭಿಃ ಧಾತವಃ ಸಪ್ತ ಪಂಚಭಿಃ ಷುಟ್ ತೃಟ್ ಉದ್ಭವಃ ಷಡ್ಭರ ಜರಾಯುಣಾವೀತಃ ಕುಕ್ಷೋ ಭ್ರಮತಿ ದಕ್ಷಿಣೆ. ಚತುರ್ಭಿಃ ಧಾತವ ನೋಡಿ, 4ನೇ ತಿಂಗಳಿನಲ್ಲಿ ಧಾತು ಹೆಣ್ಣಂತಾದ್ರೆ ಹೆಣ್ಣಿನ ದೇಹಕ್ಕೆ ಬೇಕಾಗಿರುವಂತ ಧಾತುಗಳು ಉತ್ಪತ್ತಿ ಆಗತ್ತೆ. ಗಂಡು ಅಂತಾದ್ರೆ ಗಂಡಿನ ದೇಹಕ್ಕೆ ಬೇಕಾಗಿರತಕ್ಕಂಥ ಧಾತುಗಳು ಉತ್ಪತ್ತಿ ಆಗತ್ತೆ. ಇನ್ನು ಯಾವ ಧಾತುಗಳು? ಸಪ್ತ ಧಾತವ, ಒಟ್ಟು 7 ರೀತಿಯಾಗಿರ್ತಕ್ಕಂಥ ಧಾತುಗಳ ದೇಹದಲ್ಲಿ ಹೇಳ್ತಾರೆ. ಆ 7 ರೀತಿಯಾಗಿರತಕ್ಕಂಥ ಧಾತುಗಳು ಉತ್ಪತ್ತಿ ಆಗತ್ತೆ. ಅಲ್ಲಿ ಕಾಮ ಹಾಕೊಳ್ಳಿ. ಪಂಚಭಿಃ ಕ್ಷುಟ್ ತೃಟ್ ಉದ್ಭವ, 5ನೇ ತಿಂಗಳಿಗೆ ಬರ್ತಾ ಇದ್ದಾಗೆ ಕ್ಷುತು ಹಸಿವು, ತೃಟ್ ಅಂದ್ರೆ ಬಾಯಾರಿಕೆ. ಅಷ್ಟೊತ್ತು ಮಗುವಿಗೆ ಹಸು ಬಾಯಾರಿಕೆ ಯಾವ್ದಾಗೋದಿಲ್ಲ, ಹಸಿವು ಬಾಯಾರಿಕೆಗಳು ಉತ್ಪತ್ತಿಯಾಗಲಿ ಶುರುವಾಗತ್ತೆ. ಷಡ್ಭಿಃ ಜರಾಯುಣಾವೀತಃ, 6ನೇ ತಿಂಗಳಿಗೆ ಬರ್ತಾ ಇದ್ದ ಹಾಗೆ ಜರಾಯುಣಾವೀತಃ, ಜರಾಯು ಅಂದ್ರೆ ಗರ್ಭದ ಚೀಲ, ಗರ್ಭದ ಚೀಲದಿಂದ ಆ ಮಗು ಸುತ್ತುವರಿಯಲ್ಪಟ್ಟಿದೆ, ಗರ್ಭದ ಚೀಲವನ್ನ ಬಿಟ್ಟು ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಕುಕ್ಷೋ ಭ್ರಮತಿ ದಕ್ಷಿಣೆ, ಆ ತಾಯಿಯ ಹೊಟ್ಟೆ ಒಳಗೆ ಇದ್ದು ಬಲಭಾಗಕ್ಕೆ ತಿರುಗತ್ತೆ, ಬಲಭಾಗದಲ್ಲಿ ತಿರುಗಲಿಕ್ಕೆ ಪ್ರಾರಂಭವಾಗತ್ತೆ. ಕುಕ್ಷೋ ಭ್ರಮತಿ ದಕ್ಷಿಣೆ. ಸಪ್ತಮೇ ಜನ್ಮ ಕರ್ಮಾಣಿ ಗತಾನಿ ಸ್ಮರತೆ ಋಷಿ ಜಗತ್ಯಾಂ ಯಾನಿ ದೇವಸ್ಯ ಮಾಯಾ ಬಂಧಮಾತ್ಮನಃ. ಸಪ್ತಮೆ 7ನೇ ತಿಂಗಳಲ್ಲಿ ಆಗ್ಬೇಕಾದ್ರೆ ಜನ್ಮ ಕರ್ಮಾಣಿ ಅಂದ್ರೆ ಜನ್ಮಕ್ಕೆ ಕಾರಣವಾದ ಕರ್ಮಗಳು, ಜನ್ಮ ಪ್ರತಿ ಕರ್ಮ ಅಥವಾ ಜನ್ಮ ಪ್ರತಿ ಕರ್ಮಾಣಿ ಜನ್ಮ ಕರ್ಮಾಣಿ, ಜನ್ಮಕ್ಕೆ ಕಾರಣವಾಗಿರುವಂತ ಕರ್ಮಗಳನ್ನ ಸ್ಮರಣೆ ಮಾಡ್ತಾನೆ. ಗತಾನಿ ಸ್ಮರತೆ, ಕಳೆದು ಹೋಗಿರತಕ್ಕಂಥ ಕರ್ಮಗಳು, ನಾನು ಯಾವ ಕರ್ಮದಿಂದ ಈಗ ಗರ್ಭವಾಸದ ದುಃಖದಲ್ಲಿ ಇದ್ದೇನೆ ಎಂಬುದಾಗಿ ಸ್ಮರಣೆ ಮಾಡ್ತಾನೆ. ಅದಕ್ಕೆ ಋಷಿ ಅಂದ್ರೆ ಅವನು ಕಾವಿ ಶಾಟಿ ಹಾಕೊಂಡು ಋಷಿ ಅಂತ ಅರ್ಥ ಅಲ್ಲ, ಋಷ ಜ್ಞಾನೆ. ಆಗ ಜ್ಞಾನ ಬರ್ಲಿಕ್ಕೆ ಶುರುವಾಗಿರುತ್ತೆ ಅಂತ ಅರ್ಥ. ಋಷಿ ಜ್ಞಾನವನ್ನ ಪಡೆದಿದ್ದಾಗಿರುತ್ತೆ ಆ ಒಬ್ಬ ಜೀವಿ, ಆ ಒಂದು ಮಗು. ಜಗತ್ಯಾಂ ಜ್ಞಾನಿ ದೇವಸ್ಯ ಮಾಯೆಯ ಬಂಧಮಾತ್ಮನಃ, ಆತ್ಮನಃ ದೇವಸ್ಯ ಮಾಯೆಯ, ಭಗವಂತನ ಮಾಯಾ. ಮಾಯಾ ಅಂದ್ರೆ ಇಚ್ಛೆ. ಮಾಯಾ ಶಬ್ದಕ್ಕೆ ಅಜ್ಞಾನ ಅಂತ ಅರ್ಥ ಅಲ್ಲ, ಮಾಯಾ ಶಬ್ದಕ್ಕೆ ಇಲ್ಲದೆ ಇದ್ದದ್ದನ್ನ ತೋರಿಸೋದು ಮ್ಯಾಜಿಕ್ ಅನ್ನೋ ಅರ್ಥ ಅಲ್ಲ. ಮಾಯಾ ಶಬ್ದಕ್ಕೆ ಭಗವಂತನ ಇಚ್ಛೆ. ದೇವಸ್ಯ ಮಾಯೆಯ, ಭಗವಂತನ ಇಚ್ಛೆಯಿಂದಾಗಿ ಆತ್ಮನಃ ಬಂಧಂ, ತನಗೆ ಬಂಧನ ಆಗಿರುವಂಥದ್ದು. ಜಗತ್ಯಾಂ ಯಾನಿ, ಜಗತ್ತಿನಲ್ಲಿ ಏನೇನಿದೆ, ತನಗೆ ಏನೇನು ಬಂಧಗಳಾಗಿದ್ದೆ ಅದೆಲ್ಲವನ್ನು ಕೂಡ ಆ ವ್ಯಕ್ತಿ ಅಂದ್ರೆ ಹೊಟ್ಟೆ ಒಳಗಿದ್ದಂತ ಮಗು ನೆನಪನ್ನ ಮಾಡಿಕೊಳ್ಳುತ್ತಂತೆ. ಮಾತೃ ಜಗ್ಧಾನ್ನಪಾನಾದ್ಯೈಹಿ ಮಾತುರ್ಜಗ್ಧ ಅನ್ನಪಾನಾದ್ಯೈಹಿ ಏಧತಿ ಆತುರ ಸಮ್ಮತಃ, ಏಧತೆ ಆತುರ ಸಮ್ಮತಃ ಆಸ್ತೆ ವಿಣ್ಮೂತ್ರಯೋರ್ಗರ್ತೆ ಸಜಂತುರು ಜಂತು ಸಂಭವೇ. ಮಾತುಹು ಜಗ್ಧ ಅನ್ನಪಾನಾದ್ಯೈಹಿ, ಮಾತುಹು ತಾಯಿಯು ತಿಂದಿರುವಂತಹ ಜಗ್ಧ, ಜಗ್ಧ ಅಂದ್ರೆ ತಿನ್ನುವಂಥದ್ದು, ತಿನ್ನಲ್ಪಟ್ಟಂತಹ ಅನ್ನಪಾನಾದ್ಯೈಹಿ, ತಿಂದಂತ ಅನ್ನ, ಕುಡಿದಂತಹ ನೀರು, ಇವುಗಳಿಂದಾಗಿ ಏಧತಿ ಆತುರ ಸಮ್ಮತಃ ಅಂದ್ರೆ ಆತುರ ಸಮ್ಮತಃ, ಒಬ್ಬ ರೋಗಿಯಂತೆ. ಆತುರ ಸಮ್ಮತ ಶಬ್ದಕ್ಕರ್ಥ, ಆತುರ ಶಬ್ದಕ್ಕೆ ರೋಗಿ, ಅವನಿಗೆ ಸದೃಶನಾದವನು ಅಂದ್ರೆ ಒಬ್ಬ ರೋಗಿ ಅಂತ ಇರ್ತಾನೆ. ಯಾಕಂದ್ರೆ ಸುಖ ಇರೋದಿಲ್ವಲ್ಲ, ಹಾಗಾಗಿ ರೋಗಿ ಅಂತ ಕರೆಯುವಂಥದ್ದು. ತಾಯಿ ತಿಂದಂತ ರೋಗಿಗೆ ಹಾಗೆ ಅಲ್ವಾ, ಪೂರ್ತಿ ಬೆಡ್ ರಿಡನ್ ಆದವರಿಗೆ ಯಾರಾದ್ರೂ ತಿನ್ಸರೆ ತಿನ್ಬೇಕು, ಕುಡಿದ್ರೆ ಕುಡಿಸ್ಬೇಕು. ಅದೇ ತರ ಇಲ್ಲೂ ಕೂಡ ತಾಯಿ ತಿಂದರೆ ಆಹಾರ ಸಿಗತ್ತೆ, ತಾಯಿ ಕುಡಿದ್ರೆ ಬಾಯಾರಿಕೆ ಹೋಗತ್ತೆ. ಅದು ತಾಯಿ ತಿನ್ನುವುದು ಆ ಮಗುವಿಗೆ ಬೇಕಾದದ್ದು ಆಗಿರಬಹುದು, ಬೇಡದೇ ಇರೋದು ಆಗಿರಬಹುದು. ಹಾಗೆ ಆ ರೋಗಿ ಕೊಡ್ತಕ್ಕಂಥ ಆಹಾರ ಇದು ಎಷ್ಟು ಆ ದೇಹಕ್ಕೆ ಬೇಕಾಗಿರುತ್ತೋ ಬೇಡದೇ ಇರುತ್ತೋ ಗೊತ್ತಿಲ್ಲ, ಒಟ್ಟು ಕೊಡ್ತಾರೆ, ಅದು ಒಳಗೆ ಹೋಗತ್ತೆ. ಹಾಗೆ ಇಲ್ಲಿ ಪರಿಸ್ಥಿತಿ ಇರುತ್ತೆ. ಆತುರ ಸಮ್ಮತಃ, ರೋಗಿಗೆ ಸದೃಶವಾಗಿ, ಸಮ್ಮತ ಅಂದ್ರೆ ಸದೃಶ ಅಂತ ಅರ್ಥ, ರೋಗಿಗೆ ಸದೃಶವಾಗಿ ಇರ್ತಾನೆ, ರೋಗಿ ಎಂತ ಇರ್ತಾನೆ. ಎಲ್ಲಿರ್ತಾನೆ? ವಿಣ್ಮೂತ್ರಯೋಹೋ ಗರ್ತೆ ಆಸ್ತೆ, ವಿಣ್ಮೂತ್ರಯೋಹ ಮಲಮೂತ್ರಗಳ ಒಂದು ಗರ್ತ, ಗರ್ತ ಅಂದ್ರೆ ಹೊಂಡ ಅಂತ ಅರ್ಥ, ಹೊಂಡದಲ್ಲಿ ಆಸ್ತೆ ಇರುತ್ತಾನೆ. ಸಜಂತು ಜಂತು ಸಂಭವೇ, ಸಜಂತು ಜಂತು ಸಂಭವೇ, ಸಜಂತು ಜಂತುಭಿಃ ಸಹಿತ ಸಜಂತು, ಜಂತುಗಳಿಂದ ಸಹಿತನಾಗಿರ್ತಾನೆ ಅಂತ ಅರ್ಥ.
ಹೊಟ್ಟೆಯ ಒಳಗೆ ತಾಯಿಯ ಹೊಟ್ಟೆಯ ಒಳಗಡೆ ಇದ್ದಂತ ಜಂತುಗಳು ಅವುಗಳಿಂದ ಸಹಿತವಾಗಿ ಇರುತ್ತಾನೆ. ಯಾವಾಗ ಜಂತು ಸಂಭವೇ ಅಂದ್ರೆ ಜಂತೂನಾಂ ಸಂಭವ ಯಸ್ಮಿನ್, ಜಂತುಗಳ ಹುಟ್ಟು ಅಂದ್ರೆ ಒಂದು ಹೊಟ್ಟೆ ಅಂತ ಹೇಳಿದ್ರೆ ಅನೇಕ ರೀತಿಯಾಗಿರ್ತಕ್ಕಂಥ ಕ್ರಿಮಿಕೀಟಗಳ ಉತ್ಪತ್ತಿಯ ಒಂದು ಸ್ಥಾನ. ಜಂತು ಸಂಭವೇ, ಆ ಜಂತುಗಳ ಸಂಭವ ಸ್ಥಾನವಾಗಿರತಕ್ಕಂಥ ಹೊಟ್ಟೆಯಲ್ಲಿ ಸಜಂತು, ಆ ಜಂತುಗಳಿಂದ ಕೂಡಿಕೊಂಡವನಾಗಿರ್ತಾನೆ. ಅದಕ್ಕೋಸ್ಕರವಾಗಿಯೇ ಗರ್ಭಧಾರಣೆಯ ಮೊದಲು ಕ್ಷೇತ್ರ ಶುದ್ಧಿ ಅಂತ ಆಯುರ್ವೇದದಲ್ಲಿ ಆ ಪದ್ಧತಿ ಇದೆ. ತಾಯಿಯ ಹೊಟ್ಟೆ ಪರಿಪೂರ್ಣವಾಗಿ ಶುದ್ಧ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ. ವಮನ ಅಂದ್ರೆ ವಮನದ ಏನೋ ವಾಂತಿಯನ್ನ ಮಾಡಿಸುವ ಮೂಲಕವಾಗಿ ಅಥವಾ ಬೇರೆ ಬೇರೆ ಔಷಧಗಳನ್ನೆಲ್ಲ ತೆಗೆದುಕೊಂಡು ಅದು ಒಂದ ಮಲದ ಮೂಲಕವಾಗಿ ಅಥವಾ ವಮನದ ಮೂಲಕವಾಗಿ ಹೊಟ್ಟೆಯ ಒಳಗಡೆ ಇದ್ದಂತ ಮಾಲಿನ್ಯಗಳೆಲ್ಲವನ್ನು ಕೂಡ ಶುದ್ಧ ಮಾಡಿಕೊಂಡು ತದನಂತರ ಗರ್ಭಧಾರಣೆ ಮಾಡಬೇಕು ಅಂತ ಶಾಸ್ತ್ರೀಯವಾದ ಕ್ರಮ. ಆಯುರ್ವೇದದಲ್ಲೂ ಕೂಡ ಆ ಪದ್ಧತಿ ಇದೆ. ಆದ್ರೆ ಅದು ಗೊತ್ತಿದ್ದವರು ಆ ಕ್ರಮದಲ್ಲಿ ಗರ್ಭಧಾರಣೆಯನ್ನು ಮಾಡಿಕೊಳ್ತಾರೆ. ಅದೆಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅಥವಾ ಗೊತ್ತಿದ್ರೂ ಕೂಡ ಅದರ ಬಗ್ಗೆ ಒಂದು ಅಸಡ್ಡೆಯಿಂದಾಗಿ ಯಾವುದೋ ಒಂದು ಕ್ರಮದಲ್ಲಿ ಗರ್ಭಧಾರಣೆ ಆಗತ್ತೆ. ಆಗ ಮಗುವಿಗೆ ಈ ತರ ತೊಂದರೆಗಳಾಗತ್ತೆ. ಹೊಟ್ಟೆಯಲ್ಲಿ ಜಂತು ಹುಳುವೆ ಮೊದಲಾಗಿರತಕ್ಕಂಥ ಹುಳಗಳು ಗರ್ಭಧಾರಣೆಯಾಗುವಂತ ಸಂದರ್ಭದಲ್ಲಿ ಇಲ್ಲದಂತೆ ನೋಡಿಕೊಳ್ಳಬೇಕಾದದ್ದು ತಂದೆ ತಾಯಿಯಿಂದರ ಕರ್ತವ್ಯ. ಇಲ್ಲ ಅಂದ್ರೆ ಆ ಹುಳಗಳಿಂದಾಗಿ ಹೊಟ್ಟೆ ಒಳಗೆ ಇದ್ದಂತ ಮಗುವಿಗೆ ಹಿಂಸೆ ಆಗತ್ತೆ ಅನ್ನೋದನ್ನ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾ ಇದೆ. ಕೃಮಿಭಿಹಿ ಕ್ಷತ ಕಟ್ವಾಂಗ್ ಕ್ಷತ ಕೃಮಿಭಿಃ ಕ್ಷತ ಕಂಡ್ವಂಗಃ ಕ್ಷತ ಕಂಡ್ವಂಗಃ ಸೌಕುಮಾರ್ಯ ಪ್ರತಿಕ್ಷಣಂ ಮೂರ್ಛಾಮಾಪ್ನೋತಿ ಉರು ಕ್ಲೇಶಃ ತತ್ರ ತೈಃ ಕ್ಷುದಿತೈಃ ಮುಹುಃ. ಕೃಮಿಭಿಃ ಕ್ಷತ ಕಂಡ್ವಂಗಃ ಅಂದ್ರೆ ಕೃಮಿಗಳಿಂದಾಗಿ ಶತ ಕಂಡು ಅಂದ್ರೆ ಅದರಿಂದಾಗಿ ಏನಾಗುತ್ತೆ, ಕಂಡು ಗಾಯ ಆಗತ್ತೆ. ಅಲ್ಲ, ಹೊರಗೆ ಮಗು ಬಂದಾಗ ಗಾಯ ಕಾಣೋದಿಲ್ವಲ್ಲ ಅಂತ ಪ್ರಶ್ನೆ ಮಾಡಬಾರದು. ಗಾಯ ಅಂತ ಹೇಳಿದ್ರೆ ಅದು ಕಾಣ್ಲೇಬೇಕು ಅಂತೇನಿಲ್ಲ. ಉದಾಹರಣೆಗೆ ನೋಡಿ, ಮಳೆಗಾಲದಲ್ಲಿ ಎಷ್ಟೋ ಹಣ್ಣುಗಳು, ಉದಾಹರಣೆಗೆ ಮಾವಿನ ಹಣ್ಣು, ಆ ಮಾವಿನ ಹಣ್ಣನ್ನ ಒಳಗಡೆ ಹೊರಗಿಂದ ನೋಡಿ ಒಂದು ಚೂರು ಒಂದು ರಂಧ್ರ ಕೂಡ ಕಾಣೋದಿಲ್ಲ. ಅದೇ ತುಂಡು ಮಾಡಿ ಒಳಗಡೆ ಹುಳ ಇರುತ್ತೆ ಅಂದ್ರೆ ಅರ್ಥ ಏನು, ಗಾಯ ಆಗಿದೆ ಅಂತ ಅರ್ಥ ಅಲ್ವ. ಒಂದು ಹುಳ ಒಳಗಡೆ ಇದೆ ಅಂದ್ರೆ ಆ ಹಣ್ಣಿಗೆ ಗಾಯ ಆಗಿದೆ ಅಂತ ಅರ್ಥ. ಆ ಹಣ್ಣಾಗ್ಲಿಕ್ಕೆ ಬೇಕಾಗಿರತಕ್ಕಂಥ ಮಿಡಿ ಅಂದ್ರೆ ಮಾವಿನ ಮಿಡಿ ಅಂತ ಏನ್ ಕರಿತೀವಿ, ತುಂಬಾ ಚಿಕ್ಕದಾಗಿದ್ದಾಗಲೇ ಆ ಒಂದು ಹುಳದ ತಾಯಿ ತನ್ನ ಅತ್ಯಂತ ಸೂಕ್ಷ್ಮವಾದ ಆ ಒಂದು ಆಂಟೆನಾ ಅಂದ್ರೆ ಏನು, ಚಿಕ್ಕ ಒಂದು ಕೊಕ್ಕಿರುತ್ತೆ, ಕೊಕ್ಕಿನ ಮೂಲಕವಾಗಿ ಮೊಟ್ಟೆಯನ್ನ ಒಳಗಿಟ್ಟಿರುತ್ತೆ. ಅದು ಆ ಮಿಡಿ ಬೆಳೆದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಆ ಒಳಗಡೆ ಇದ್ದಂತಹ ಆ ಹಣ್ಣಿನ ಭಾಗವನ್ನ ತಿಂತಾ 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 ಒಳಗಿದ್ದಂತ ಮೊಟ್ಟೆ ಬೆಳೆದು ಅದೊಂದು ಹುಳವಾಗಿ ನಿರ್ಮಾಣವಾಗಿರುತ್ತೆ. ಹೊರಗೆ ಏನೂ ಕಾಣೋದಿಲ್ಲ, ಒಂದು ಚೂರು ಗಾಯ ಆಗಿರುವುದಿಲ್ಲ. ಮಾವಿನ ಹಣ್ಣನ್ನು ಕಟ್ ಮಾಡಿದ್ರೆ, ತುಂಡು ಮಾಡಿದ್ರೆ ಗೊತ್ತಾಗುತ್ತೆ ಒಳಗೆ ಹುಳ ಇದೆ ಅಂತ ಗೊತ್ತಾಗುತ್ತೆ, ಅಂದ್ರೆ ಗಾಯ ಆಗಿದೆ ಅಂತ ಅರ್ಥ ಅಲ್ವಾ. ಹಾಗೆ ಮಗುವಿನ ದೇಹದಲ್ಲಿ ನಮ್ಗೆ ಹೊರಗೆ ಬಂದ ಗಾಯ ಕಾಣೋದಿಲ್ಲ, ಶಾಸ್ತ್ರ ಸುಳ್ಳು ಹೇಳ್ತಿದೆ ಅಂತ ಅನ್ಕೊಂಬಾರದು. ಗಾಯ ಸೂಕ್ಷ್ಮವಾಗಿ ಮಾಡಿರುತ್ತದು, ಅದು ನಮಗೆ ಗೊತ್ತಾಗಿರೋದಿಲ್ಲ ಅಷ್ಟೇ. ಹಾಗೆ ಅಲ್ಲಿ ಕ್ಷತ ಕಂಡುಗಳು, ಚುಚ್ಚೋದು, ಚುಚ್ಚಿದ್ರಿಂದ ಏನಾಗುತ್ತೆ, ಕಂಡು ತುರ್ಕೆ ಬರುವಂತದಿರ್ಬೋದು, ಗಾಯ ಆಗೋದಿರ್ಬೋದು. ಕಂಡು ಅಂದ್ರೆ ತುರ್ಕೆ ಅಂತಾನೆ ಹೇಳ್ತಾರೆ. ಹಾಗೆ ಅವುಗಳೆಲ್ಲ ಆಗಿರುತ್ತೆ. ಸೌಕಮರ್ಯ ಪ್ರತಿಕ್ಷಣಂ, ಪ್ರತಿ ಕ್ಷಣದಲ್ಲೂ ಕೂಡ ಅದು ಸುಕುಮಾರ, ಅತ್ಯಂತ ಕೋಮಲವಾಗಿರತಕ್ಕಂತಹ ಆ ಒಂದು ಚರ್ಮ ಪ್ರತಿ ಕ್ಷಣದಲ್ಲೂ ದುಃಖವನ್ನು ಅನುಭವಿಸ್ತಾ ಇರುತ್ತೆ. ಮೂರ್ಛಾಮಾಪ್ನೋತಿ, ಪ್ರತಿ ಕ್ಷಣದಲ್ಲೂ ಕೂಡ ಮೂರ್ಛೆ ಬೆಳೀತಾ ಇರತ್ತಂತ ಮಗು. ಉರು ಕ್ಲೇಶ, ಬಹಳಷ್ಟು ಕ್ಲೇಶ ಆಗ್ತಾ ಇರತ್ತೆ. ತತ್ತೈಹಿ ಶ್ರುತಿತೈಹಿ ಮುಹು, ಅಲ್ಲಿ ಇರುವಂತಹ ಕ್ರಿಮಿಗಳಿಂದಾಗಿ ಮೂರ್ಛಾಮಾಪ್ನೋತಿ, ಗಾಯವನ್ನ ಮಾಡ್ಕೊಳ್ತಾನೆ. ಮತ್ತು ಮತ್ತೆ ಮತ್ತೆ ಹಸಿವು ಆಗ್ತಾ ಇರುತ್ತೆ, ಬಾಯಾರಿಕೆ ಆಗ್ತಾ ಇರುತ್ತೆ ಆ ಮಗುವಿಗೆ. ಆ ಸಂದರ್ಭದಲ್ಲಿ ತಾಯಿ ಏನ್ ಮಾಡ್ತಾಳೆ, ಅನೇಕ ಆಹಾರಗಳನ್ನು ಸ್ವೀಕಾರ ಮಾಡ್ತಾಳೆ. ಎಂತ ಆಹಾರ? ಕಟು, ತೀಕ್ಷ್ಣ, ಉಷ್ಣ, ಲವಣ, ಕ್ಷಾರ, ಆಮ್ಲಾದಿಭಿಃ ಉಲ್ಬಣೈಃ ಮಾತೃಭುಕ್ತೈಃ ಉಪಸ್ಪೃಷ್ಟ ಸರ್ವಾಂಗೋತ್ಥಿತ ವೇದನ. ಮೊದ್ಲೇ ಆ ಹುಳಗಳು ಕಚ್ಚಿಗ ತೊಂದರೆ ಆಗ್ತಾ ಇರತ್ತೆ, ವೇದನೆ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ತಾಯಿ ಬೇರೆ ಆಹಾರವನ್ನ ಹಾಕ್ತಾಳೆ. ಅದು ಎಂತ ಆಹಾರ? ಕಟುವಾದ ಆಹಾರ. ಕಟು ಅಂದ್ರೆ ಖಾರ ಅಂತ ಅರ್ಥ, ಅತ್ಯಂತ ಖಾರವಾಗಿರ್ತಕ್ಕಂಥ ಆಹಾರ. ತೀಕ್ಷ್ಣ ಅಂತ ಹೇಳಿದ್ರೆ ಈ ಒಂಥರ ತಿಂದ ಮೇಲೆ ಒಳಗೆಲ್ಲ ಬಿಸಿ ಆಗುವಂಥದ್ದು ಆತರ. ಅಂದ್ರೆ ಈ ಸಾಸಿವೆ ಎಣ್ಣೆ ಆಹಾರಗಳನ್ನು ತಿಂದ್ರೆ, ಅದು ಆ ಕಡೆ ನಾರ್ತ್ ಅವರಿಗೆ ಅದರ ಅಭ್ಯಾಸ ಇರುತ್ತೆ. ನಾವು ದಕ್ಷಿಣದವರಿಗೆ ವಿಪರೀತ ಸಾಸಿವೆ ಎಣ್ಣೆಗಳನ್ನು ತಿಂದ್ರೆ ಏನಾಗುತ್ತೆ,
ಅದು ಒಳಗೆಲ್ಲ ಒಂಥರ ಬಿಸಿ 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 ಆಗತ್ತೆ ಆ ತರ. ಹಾಗೆ ಆ ತಿಂದ ನಂತರ ನಾಲಿಗೆಗೆ ಖಾರ ಆಗೋದಿಲ್ಲ, ತಿನ್ನುವಾಗ ಬಿಸಿ ಇರೋದಿಲ್ಲ, ತಿಂದ ಮೇಲೆ ಒಳಗೆಲ್ಲ ಬಿಸಿ ಆಗುವಂಥದ್ದು, ಅದು ತೀಕ್ಷ್ಣ ಅಂತ ಕರೀತಾರೆ. ಸರ್ಷಪ ಮೊದಲಾದವುಗಳು. ಇನ್ನು ಉಷ್ಣ. ಉಷ್ಣ ಅಂದ್ರೆ ಗೊತ್ತು, ಬಿಸಿ ಬಿಸಿ ವಿಪರೀತ ಬಿಸಿಯಾದ ನೀರಿರ್ಬೋದು, ಹಾಗಿರ್ಬೋದು, ಕಾಫಿ ಟೀ ಇತ್ಯಾದಿಗಳನ್ನು ಕುಡಿತಕ್ಕಂಥದ್ದು. ಕಟು, ತೀಕ್ಷ್ಣ, ಉಷ್ಣ, ಲವಣ. ಲವಣ ಅಂದ್ರೆ ಗೊತ್ತು, ಉಪ್ಪು. ಕ್ಷಾರ. ಆ ಕ್ಷಾರ. ಕ್ಷಾರ ಅಂತ ಹೇಳಿದ್ರೆ ಈ ಕ್ಷಾರಕ್ಕೆ ದಗ್ಧ ಮತ್ಸ್ಯ ಅಸ್ಥಿಚೂರ್ಣಂ ಅಂತ ಕರೀತಾರೆ. ಅಂದ್ರೆ ಈ ಸುಡಲ್ಪಟ್ಟಂತಹ ಈ ಮೀನಿನ ಒಂದು ಮೂಳೆ, ಅದರ ಚೂರ್ಣ ಅಂದ್ರೆ ಒಳಗೆಲ್ಲ ಸುಡತ್ತೆ ಅಂತ ಅರ್ಥ. ಈ ಕ್ಷಾರಕ್ಕೂ ಮತ್ತು ಎರಡನೇದು ಬಂದಿರತಕ್ಕಂತಹ ತೀಕ್ಷ್ಣಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ. ತೀಕ್ಷ್ಣ ಅದು ಒಂಥರ ಏನ್ ನಮಗೆ ಸೆಕೆ ಆಗತ್ತೆ, ಸೆಕೆಯಾದ ರೀತಿಯಲ್ಲಿ ಆಗುವಂಥದ್ದು. ಕ್ಷಾರ ಹಾಗಲ್ಲ, ಅದು ಒಳಗೆಲ್ಲ ಉರಿ ಒಂದು ಬೆಂಕಿ ಇಟ್ಟ ಹಾಗಾಗುವಂಥದ್ದು ಕ್ಷಾರ. ಆ ತೀಕ್ಷ್ಣಕ್ಕೂ ಕ್ಷಾರಕ್ಕೂ, ತೀಕ್ಷ್ಣ ಒಂದು ರೀತಿ ಒಳಗಿಂದ ಸೆಕೆ ರೀತಿಯಾದ ಫೀಲ್ ಅನ್ನ ಕೊಟ್ರೆ, ಕ್ಷಾರ ಸುಟ್ಟಂತ ಫೀಲಿಂಗ್ ಕೊಡುತ್ತೆ. ಅಂದ್ರೆ ಅಲ್ವಾ, ಸೆಕೆ ಬೇರೆ, ಬೆಂಕಿಯ ಸುಡೋದೇ ಬೇರೆ, ಎರಡಕ್ಕೂ ವ್ಯತ್ಯಾಸ ಇದೆ. ತೀಕ್ಷ್ಣ ಅನ್ನೋದು ಸೆಕೆ ರೀತಿಯಲ್ಲ ಅದರ ಒಳಗಿಂದ್ರೆ, ಕ್ಷಾರ ಅನ್ನೋದು ಬೆಂಕಿ ಇಟ್ಟಾಗತ್ತೆ ಕ್ಷಾರ. ಆಮ್ಲ. ಆಮ್ಲ ಅಂದ್ರೆ ವಿಪರೀತವಾಗಿರ್ತಕ್ಕಂಥ ಹುಳಿಯ ವಸ್ತುಗಳನ್ನು ತಿನ್ನೋದು, ಇದೇ ಮೊದಲಾಗಿರ್ತಕ್ಕಂತಹ. ಅದರಿಂದ ಏನಾಗತ್ತೆ, ಉಲ್ಬೈಹಿ ಹೆಚ್ಚಾಗುವಂಥದ್ದು, ಅವನ ವೇದನೆ ಮತ್ತಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ. ಮಾತೃಭುಕ್ತೈ ಉಪಸ್ಪೃಷ್ಟ, ತಾಯಿಯಿಂದ ತಿನ್ನಲ್ಪಟ್ಟಂತಹ ಆಹಾರಗಳು, ಅದರಿಂದ ಉಪಸ್ಪೃಷ್ಟ, ಅವನಿಗೆ ಸ್ಪರ್ಶವಾಗಿದೆ, ಸ್ಪರ್ಶಿಸಲ್ಪಟ್ಟಂತ ವ್ಯಕ್ತಿಯು ಸರ್ವಾಂಗೋತ್ಥಿತ ವೇದನ, ವಿಪರೀತ ಅವನ ವೇದನ, ಅವನ ಬಿಸಿ, ಅವನ ತೊಂದರೆ ಜಾಸ್ತಿಯಾಗಿ ಸರ್ವಾಂಗ ಉತ್ಥಿತ ವೇದನ, ಎಲ್ಲಾ ಅವಯವಗಳಲ್ಲೂ ಕೂಡ ವೇದನ ಜಾಸ್ತಿ ಆಗಿರುತ್ತೆ. ಉಲ್ಬೇನ ಸಂವೃತ. ಉಲ್ಬ. ಉಲ್ಬ ಅಂತ ಹೇಳಿದ್ರೆ ಗರ್ಭದ ಚೀಲ. ಉಲ್ಬೇನ ಸಂವೃತ ತಸ್ಮಿನ್ನ ಉಲ್ಬೇನ ಸಂವೃತ ತಸ್ಮಿನ್ನ ಆನಂತ್ರೈಶ್ಚ ಬಹಿರಾವೃತ ಆಸ್ತೆ ಕೃತ್ವಾ ಶರತ್ಕುಕ್ಷೋ ಭುಗ್ನ ಪೃಷ್ಠ ಶಿರೋಧರ. ಅಂದ್ರೆ ಉಲ್ಬೇನ ಸಂವೃತ, ಉಲ್ಬ ಶಬ್ದಕ್ಕರ್ಥ ಗರ್ಭದ ಚೀಲ ಅಂತ ಅರ್ಥ. ಅದರಿಂದ ಸಂವೃತನಾಗಿದ್ದಾನೆ, ಸಮ್ಯಕ್ ಆವೃತನಾಗಿದ್ದಾನೆ. ಮತ್ತು ತಸ್ಮಿನ್ ಆಂತ್ರೈಶ್ಚ, ಆಂತ್ರ ಅಂದ್ರೆ ಈ ಕರಳುಗಳು, ಆಂತ್ರಮಾಲ ಅಂತ ಹೇಳ್ತಾರೆ. ಆಂತ್ರಮಾಲ ಅಂದ್ರೆ, ಆಂತ್ರ ಅಂದ್ರೆ ಕರಳು, ತಾಯಿಯ ಹೊಟ್ಟೆಯ ಒಳಗೆ ಇರತಕ್ಕಂಥ ಕರಳು, ಕರಳುಗಳಿಂದ ಆವೃತನಾಗಿದ್ದಾನೆ. ತಸ್ಮಿನ್ ಆಂತ್ರೈಶ್ಚ ಬಹಿರಾವೃತ, ಒಂದು ಕಡೆ ಗರ್ಭದ ಚೀಲ, ಅದರ ಸುತ್ತ ಕರಳುಗಳು, ಇದರಿಂದ ಆ ಮಗು ಸುತ್ತಿರತ್ತೆ. ಆಸ್ತೆ ಕೃತ್ವ ಶರಕುಕ್ಷೌ ಭುಗ್ನ ಪೃಷ್ಠ ಶಿರೋಧರ. ಅಂದ್ರೆ ಅವನು ಹೇಗಿರ್ತಾನೆ ಅಂತ ಹೇಳಿದ್ರೆ, ಸ್ವಶಿರ ಕುಕ್ಷೋ ಕೃತ್ವ, ಅಂದ್ರೆ ತನ್ನ ತಾಯಿ ತನ್ನ ಹೊಟ್ಟೆಯನ್ನ ಒಳಗಡೆ ತಲೆ ಬಗ್ಗಿಸಿಕೊಂಡು, ಭುಗ್ನ ಪೃಷ್ಠ ಶಿರೋಧರ, ಭುಗ್ನ ಅಂದ್ರೆ ಪೂರ್ತಿ ಬಗ್ಗೋದು, ಶಿರ ತನ್ನ ತಲೆಯೂ ಬಗ್ಗಿದೆ, ತನ್ನ ಹಿಂಭಾಗ ಅದು ಬಗ್ಗಿದೆ, ಅಂದ್ರೆ ತಲೆ ಮುಂದಕ್ಕೆ ಬಗ್ಗಿದೆ, ಈ ಹಿಂಭಾಗದ ಮುಂದಕ್ಕೆ ಇದೆ. ಮಗು ಹೇಗಿರುತ್ತೆ ಅನ್ನೋದು ಚಿತ್ರಗಳನ್ನು ನೋಡಿರುತ್ತೆ, ಗೊತ್ತಿರುತ್ತೆ. ಹಾಗೆ ಪೂರ್ತಿ ಭುಗ್ನ ಪೃಷ್ಠ ಶಿರೋಧರ, ತನ್ನ ಹೊಟ್ಟೆ, ತನ್ನ ತಲೆ, ಹಿಂಭಾಗ ಎಲ್ಲವನ್ನು ಕೂಡ ಬಾಗಿಸಿಕೊಂಡು ಮಗು ಮಲಗಿರುತ್ತೆ. ಹೇಗಿರುತ್ತೆ, ಅಕಲ್ಪ ಸ್ವಾಂಗಚೇಷ್ಟಾಯಾಮ್. ಅಕಲ್ಪ ಶಬ್ದಕ್ಕೆ ಅಸಮರ್ಥ, ತನ್ನದೇ ಆಗಿರತಕ್ಕಂಥ ಅವಯವಗಳನ್ನ ಚೇಷ್ಟ ಮಾಡ್ಲಿಕ್ಕೆ, ಚೇಷ್ಟ ಅಂದ್ರೆ ಕ್ರಿಯೆ ಮಾಡುದು, ಕೈಕಾಲೆಲ್ಲ ಆಡಿಸೋದು ಇತ್ಯಾದಿ ಯಾವುದೇ ಮಾಡ್ಲಿಕ್ಕೂ ಆಗದೇನೆ ಅಸಮರ್ಥನಾಗಿ, ಶಕುಂತ ಇವ ಪಂಜರೆ, ಒಂದು ಪಕ್ಷಿ ಗಿಣಿಯಲ್ಲಿ ಹೇಗೆ ರೆಕ್ಕೆ ಇದ್ದರೂ ಕೂಡ ಹಾರ್ಲಿಕ್ಕಾಗದೆ ಇರುತ್ತೋ, ಹಾಗೆ ಕೈಕಾಲುಗಳಿದ್ದರೂ ಕೂಡ ಅಲ್ಲಾಡಿಸ್ಲಿಕ್ಕಾಗದೆ ಆ ಮಗು ಹೊಟ್ಟೆ ಒಳಗಡೆ ಮಲಗಿರುತ್ತೆ. ತತ್ರ ಲಬ್ಧ ಸ್ಮೃತಿ ದೈವಾತ್ ಕರ್ಮ ಜನ್ಮ ಶತೋದ್ಭವಂ ಸ್ಮರನ್ ದೀರ್ಘಂ ಅನುಚ್ಛ್ವಾಸಂ ಗರ್ಭೆ ಕಿಂ ನಾಮ ವಿಂದತೆ. ಅಲ್ಲಿ ದೈವಾತ್ ಭಗವಂತನ ಅನುಗ್ರಹದಿಂದಾಗಿ ಕರ್ಮ ಜನ್ಮ ಶತೋದ್ಭವಂ ಲಬ್ಧ ಸ್ಮೃತಿ, ಲಬ್ಧ ಸ್ಮೃತಿ ಸ್ಮರಣೆ ಬರುತ್ತೆ. ತನ್ನ ಹಿಂದಿನ 100 ಜನ್ಮಗಳಲ್ಲಿ ಮಾಡಿರತಕ್ಕಂತಹ ವಿಚಾರಗಳ ಸ್ಮರಣೆಯನ್ನ ಮಾಡಿಕೊಂಡವನಾಗಿ, ಸ್ಮರನ್ ದೀರ್ಘಂ ಅನುಚ್ಛ್ವಾಸಂ, ದೀರ್ಘವಾದ ನಿಟ್ಟುಸಿರನ್ನ ಬಿಟ್ಟಿರ್ತಾನೆ. ಗರ್ಭೆ ಕಿಂ ನಾಮ ವಿಂದತೆ, ಹೀಗೆ ಇರತಕ್ಕಂಥ ಮಗು ಗರ್ಭದಲ್ಲಿ ಇನ್ನೇನ್ ತಾನೇ ಪಡಲಿಕ್ಕೆ ಸಾಧ್ಯ, ಏನು ಸುಖವನ್ನ ಪಡಲಿಕ್ಕೆ ಸಾಧ್ಯ? ಅಂತೂ ತಾಯಿಯ ಗರ್ಭದಲ್ಲಿ ಇದ್ದಂತ ಮಗು ಈ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ದುಃಖವನ್ನ ಪಡೀತಾ ಇರತ್ತೆ ಅನ್ನೋದನ್ನ ನಾವು ನಿನ್ನೆ ಸ್ವಲ್ಪ ಗಮನಿಸಿದ್ವಿ. ಅದರ ವಿವರಣೆಯನ್ನು ಕೊಡತಕ್ಕಂಥ ಭಾಗವತದ್ದೇ ಶ್ಲೋಕ ಇವತ್ತು ಓದಿರುವಂತದ್ದು. ಮೂಲ ಶ್ಲೋಕ ಇನ್ನೊಮ್ಮೆ ಓದ್ತಾ ಇದ್ದೀನಿ. ದೇಕ್ಯನ್ಯ ದೇಹ ವಿವರೇ ಜಠರಾತ್ಮಿನಾಸೃತ್
किन्मूत्रकूपपतितो भृशतप्तदेहः इच्छन्नितो विवसितं गणयन् समासान् निर्वास्यते कृपणधीः भवता कदा नु। श्रीकृष्णार्पणमस्तु।